ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಕೇಸ್ದು ಹಿಯರಿಂಗ್ ಇತ್ತು. ಅದೇ ಏನಾಗಿದೆ ಅಂತ ಇವಾಗ ಚೆಕ್ ಮಾಡೋಣ. ಇದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಕೇಸ್ ನಂಬರ್ ನಮ್ಮದು 4979, ಕೇಸ್ ಆಫ್ ದಿ ಇಯರ್ 2023. ಇಲ್ಲಿ ಕ್ಯಾಪ್ಚಾ ಬರುತ್ತೆ. ಕ್ಯಾಪ್ಚಾ ಎಂಟ್ರಿ ಮಾಡಿದ ತಕ್ಷಣ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ, ಆದರೆ ಯಾರಿಗೂ ಗೊತ್ತಿಲ್ಲದವ್ರಿಗೆ ಸ್ವಲ್ಪ ನೋಡ್ಕೊಳ್ಳಿ. ಇವತ್ತಿಂದು ಆಲ್ಮೋಸ್ಟ್ ಎರಡು ಅವರ್ ಮೇಲೆ ಹಿಯರಿಂಗ್ ಆಯಿತು. ನಾವು ಜೂಮ್ ಮೀಟಿಂಗ್ಗೆ ಅಟೆಂಡ್ ಆಗಬೇಕಾದ್ರೆ ಡಿಸ್ಟರ್ಬೆನ್ಸ್ ಸಲುವಾಗಿ ಜೂಮ್ನ ಐಡಿನ ಡಿಸ್ಕ್ವಾಲಿಫೈ ಮಾಡಿಬಿಟ್ರು. ಆದ ಕಾರಣ ನಾವೇನೂ ನೋಡೋಕ್ಕೂ ಆಗಲಿಲ್ಲ, ಕೇಳೋಕ್ಕೂ ಆಗಲಿಲ್ಲ. ಆದರೆ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಬಂದುಬಿಟ್ಟು ಇಲ್ಲಿ 3/8 ಅಂದರೆ ನಾಳಿಲ್ಲ ನಾಡಿದ್ದಿದೆ. ಅದಕ್ಕಾಗಿ ಅವಾಗಾದರೂ ಜೂಮ್ ಲಿಂಕ್ ಶೇರ್ ಮಾಡಿದರೆ ಎಲ್ಲರೂ ನಿಮ್ಮ ಬ್ಯಾಕ್ಗ್ರೌಂಡ್ ಏನಿರುತ್ತಲ್ಲ, ಬ್ಯಾಕ್ಗ್ರೌಂಡ್ ವಾಯ್ಸ್ ಅದನ್ನೆಲ್ಲ ಮ್ಯೂಟ್ ಮಾಡ್ಕೊಂಡು ನೋಡಿ. ಅವ್ರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ಏನು ಅಪ್ಡೇಟ್ ಇದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಇವತ್ತಿನ ಡೈಲಿ ಆರ್ಡರ್ ನೋಡಿದರೆ ಇನ್ನೇನು ಅಪ್ಡೇಟ್ ಆಗಿಲ್ಲ. ನೋಡೋಣ ಏನು ಅಪ್ಡೇಟ್ ಆಗಿದೆ, ಏನು ಹಿಯರಿಂಗ್ ಆಗಿದೆ ಅಂತ ಗೊತ್ತಾಗುತ್ತೆ. ಆದರೂ KPTCLನಿಂದ ಹಿಯರಿಂಗ್ ಸ್ಟಾರ್ಟ್ ಆಗಿದ್ದರಿಂದ ಇಲ್ಲಿ ತನಕ ಒಂದು ಗುಡ್ ನ್ಯೂಸ್ ಏನಂದರೆ ಹೈಯೆಸ್ಟ್ ಅಂದರೆ ಇವತ್ತೇ ಆಗಿದ್ದು. ಅದೊಂದು ರೀತಿ ಖುಷಿ ವಿಚಾರ ಅನ್ನಿಸ್ತಿದೆ. ನಾಡಿದ್ದು ಏನಾಗುತ್ತೆ ಅಂತ ಹೋಪ್ಫುಲಿ ಎಲ್ಲರಿಗೂ ಪಾಸಿಟಿವ್ ರಿಸಲ್ಟೇ ಬರಲಿ ಅಂತ ನನಗೂ ಆಸೆ ಇದೆ. KPTCL ಬಗ್ಗೆ ಮಾಹಿತಿ ಕೊಡಬೇಕಂತ ನಮಗೂ ಆಸೆ ಇತ್ತು, ಆದರೆ ಸ್ವಲ್ಪ ಪರ್ಸ್ನಲಿ ಪ್ರಾಬ್ಲಮ್ದಿಂದ ಮಾಹಿತಿಯನ್ನು ಸರಿಯಾಗಿ ನೀಡಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ಸರಿಯಾಗಿ ಏನು ನಮಗೆ ಮಾಹಿತಿ ಲಭ್ಯ ಆಗುತ್ತೆ ಅದನ್ನೆಲ್ಲ ನಿಮಗೆ ನಾವು ನೀಡ್ತಾ ಇರ್ತೀವಿ. ನೀವು ಹೀಗೆ ಚಾನಲ್ ಸಪೋರ್ಟ್ ಮಾಡ್ತೀರಿ. ಕೆಲವೊಬ್ಬರು ಅನ್ಸಬ್ಸ್ಕ್ರೈಬರ್ ಆಗಿದ್ದೀರಾ. ಇರಲಿ, ಮುಂದಿನ ದಿನಮಾನದಲ್ಲಿ ನಾವು ನಮ್ಮ ಚಾನಲನ್ನು ಇನ್ನೂ ಬೆಳೆಸೋ ಸಲುವಾಗಿ ನಿಮಗೆ ಹೀಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ನೀವು ಹೀಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.